ಎಲ್ಲರಿಗೂ ನಮಸ್ತೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ರಿಲೇಶನ್ಶಿಪ್ ರೀಡಿಂಗ್ ಆಗಿರುತ್ತೆ. ಯಾರು ಪ್ರೀತಿಯಲ್ಲಿ ಇದ್ದೀರಾ, ಯಾರು ಒಂದು ಒಳ್ಳೆ ಹೆಲ್ತಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾರು ಒಂದು ಎಲ್ಲೋ ಒಂದ್ ಕಡೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಒಂದು ಎಕ್ಸ್ಟರ್ನಲ್ ರಿಲೇಶನ್ಶಿಪ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಒನ್ ಸೈಡೆಡ್ ಲವ್ ಅಲ್ಲಿ ಇರ್ಬೋದು. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ನೀವು ಬೇಡ ಅಂತ ಅವಾಯ್ಡ್ ಮಾಡ್ತಾ ಇರ್ತಾರೆ. ಸೊ ಏನೋ ಒಂದು ಈ ಕನೆಕ್ಷನ್ ಅಲ್ಲಿ ತಪ್ಪು ಕಾಣಿಸಿ ಅವರು ದೂರ ಇಟ್ಟಿರ್ತಾರೆ ನಿಮ್ಮನ್ನ. ಆದ್ರೆ ಅವ್ರಿಗೆ ದೂರ ಇಟ್ಟಾಗ ಏನ್ ಫೀಲ್ ಆಗ್ತಾ ಇದೆ, ಏನ್ ಫೀಲ್ ಬರ್ತಾ ಇದೆ, ಅವ್ರಿಗೆ ನಿಮ್ಮ ಮೌಲ್ಯ ಅರಿವಾಗ್ತಾ ಇದೆಯಾ, ಅರಿವಾಗ್ತಾ ಇದೆಯಾ, ಅವಾಯ್ಡ್ ಮಾಡಿದ ಕಾರಣಗಳ ಬಗ್ಗೆ ಕ್ಲಾರಿಟಿ ಬರ್ತಾ ಇದೆಯಾ, ಫೀಲಿಂಗ್ಸ್ ತಪ್ಪಿಸ್ಕೊಳ್ಳೋಕೆ ಆಗ್ತಾ ಇಲ್ವಾ? ಈ ಟ್ಯಾರೋ ರೀಡಿಂಗ್ ನಲ್ಲಿ ನಾವು ತಿಳ್ಕೊಳ್ಳೋಣ. ಅವರು ಯಾಕೆ ನಿಮ್ಮನ್ನ ಅವಾಯ್ಡ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಈಗ ಅವರ ಮನಸ್ಸಿನಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿದ್ಯಾ ಅಂತ ತಿಳ್ಕೊಳ್ಳೋಣ. ಏನಾದ್ರೂ ಅವೇಕನಿಂಗ್ ಎನರ್ಜಿ ಇದೆಯಾ? ಮತ್ತೆ ನಿಮ್ ಹತ್ರ ಬರೋದಕ್ಕೆ ಸಾಧ್ಯ ಇದೆಯಾ ಅಂತ ತಿಳ್ಕೊಳ್ಳೋಣ. ಈ ರೀಡಿಂಗ್ ಅಲ್ಲಿ ನಿಮಗೆ ರೆಸನೇಟ್ ಆದ್ರೆ ಮಾತ್ರ ನೀವು ತಗೊಳ್ಳಿ ಈ ರೀಡಿಂಗ್ ನ. ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕಂದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ. ಚಾರ್ಜಸ್ ನಾನು ಹೇಳ್ದಂಗೆ ಈ ಮಂತ್ ಇನ್ನ ನೆಕ್ಸ್ಟ್ ಎಷ್ಟು ದಿವಸ ಇದೆಯೋ ಇನ್ನ 10 ಡೇಸ್ ನಿಮಗೆ ಕಂಪ್ಲೀಟ್ ಆಗಿ 199 ರುಪೀಸ್ ಚಾರ್ಜಸ್ ಆಗಿರುತ್ತೆ. ಯೂಸ್ ಮಾಡ್ಕೊಳ್ಳಿ. ಏನಾದ್ರೂ ನಿಮಗೆ ಪ್ರಾಬ್ಲಮ್ಸ್ ಇದ್ರೆ ಸೊಲ್ಯೂಷನ್ ಬೇಕಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ರಿಚುವಲ್ಸ್ ಅಂತ ಹೇಳ್ತಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ನೇಮನ 3 ಟೈಮ್ಸ್ ಖುಷಿ ಖುಷಿಯಾಗಿ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್ ನ ಸ್ಟಾರ್ಟ್ ಮಾಡಿ ನೋಡೋದಿಕ್ಕೆ. ನಾನು ಇವತ್ತು ಇಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಅಂಡ್ ಸೆಕೆಂಡ್ ಕಾರ್ಡ್ 4 ಆಫ್ ಸ್ವಾರ್ಡ್ಸ್. ಓಕೆ, ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಮೊದಲಿಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಹೇಗೆ ಈ ಕನೆಕ್ಷನ್ ಅಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಅಲ್ಲಿ ಅಂತ ನಾವು ನೋಡೋಣ. ಈ ಕನೆಕ್ಷನ್ ಅಲ್ಲಿ ಒಂದು ಪ್ಯೂರ್ ಲವ್, ಎಮೋಷನಲ್ ಡೆಪ್ತ್ ಆಗಿರ್ಬೋದು, ಇಲ್ಲ ಒಂದು ಕಂಪ್ಯಾಷನ್ ಆಗಿರ್ಬೋದು. ಅದನ್ನ ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಅಲ್ಲಿ ಅಂತ ಹೇಳ್ಬೋದು. ತುಂಬಾನೇ ನೀವು ಎಮೋಷನಲಿ ಅವೈಲೇಬಲ್ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ. ತುಂಬಾನೇ ಅರ್ಥ ಮಾಡ್ಕೊಳ್ತೀರಾ, ಅವ್ರನ್ನ ನರ್ಚರ್ ಮಾಡ್ತೀರಾ. ನೀವು ಅವರಿಗೆ ಅನ್ಕಂಡೀಷನಲ್ ಸಪೋರ್ಟ್ ನ ಕೊಟ್ಟಿದ್ದೀರಾ, ಎಮೋಷನಲ್ ಸೇಫ್ಟಿನ ಕೊಟ್ಟಿದ್ದೀರಾ. ಪೇಷನ್ಸ್ ಇಂದ ಇರ್ತಾ ಇದ್ರಿ, ಎಂಪತಿ ತೋರಿಸ್ತಾ ಇದ್ರಿ, ಜೆನ್ಯೂನ್ ಆಗಿ ಕೇರ್ ಮಾಡ್ತಾ ಇದ್ರಿ. ನಿಮ್ಮ ಪಾರ್ಟ್ನರ್ ಅದನ್ನ ತುಂಬಾ ಡೀಪ್ ಆಗಿ ಫೀಲ್ ಮಾಡ್ತಾ ಇದ್ರು. ಅವರಿಗೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಆ ಟೈಮಲ್ಲಿ ಅಂತ ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ನೀವು ಯಾವಾಗ್ಲೂ ಅವ್ರಿಗೆ ಒಂದು ಗಿವಿಂಗ್ ಹಾರ್ಟ್ ಆಗಿದ್ರಿ. ಏನನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ಲಿಲ್ಲ. ಅದು ಅವರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಅವ್ರನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರಲ್ಲ ಅಂತ ಅನ್ನೋದು. ಅವರು ಏನಕ್ಕೆ ಅವಾಯ್ಡ್ ಮಾಡ್ತಾ ಇದ್ರು ಅನ್ನೋದು ಇಲ್ಲಿ ನೋಡೋದಾದ್ರೆ 4 ಆಫ್ ಸ್ವಾರ್ಡ್ಸ್ ಬಂದಿತ್ತು. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಏನ್ ರಿವೀಲ್ ಮಾಡ್ತಾ ಇದೆ ಅಂದ್ರೆ ಅವರು ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇರೋದನ್ನ ಅವರು ಫುಲ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ತುಂಬಾನೇ ಎಮೋಷನಲಿ ಎಕ್ಸಾಸ್ಟ್ ಆಗಿದ್ರು. ಆದ್ರಿಂದ ಅವರು ಸ್ವಲ್ಪ ಅದರಿಂದ ಅವಾಯ್ಡ್ ಮಾಡ್ತಾ ಇದ್ರು ನಿಮ್ಮನ್ನ. ಅದು ಬಿಟ್ರೆ ಅವರಿಗೆ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು. ಯಾಕೆ ನಾನು ಇಷ್ಟು ಪ್ರೀತಿಗೆ ನಾನು ಯೋಗ್ಯನಾ, ನಾನು ಇಷ್ಟು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇದೆಯಾ, ಏನೋ ಒಂದು ಅವರ ಮನಸ್ಸಲ್ಲಿ ಕೆಲವು ತಳಮಳಗಳು, ತುಂಬಾ ಏನೋ ಒಂದು ಯೋಚನೆಗಳು ತುಂಬಾ ಇತ್ತು. ಆದ್ರಿಂದ ನಿಮ್ಮನ್ನ ಬೇಕು ಅಂತ ಅವರೇ ಸ್ವಲ್ಪ ಮೆಂಟಲ್ ಓವರ್ಲೋಡ್ ಆಗಿ ಅವಾಯ್ಡ್ ಮಾಡ್ಕೊಳ್ತಾ ಇದ್ರು. ಅದ್ರ ಜೊತೆ ಅವರು ಟೈಮ್ ತಗೊಳ್ತಾ ಇದ್ರು ಹೀಲ್ ಮಾಡ್ಕೊಳಕ್ಕೆ. ಇಲ್ಲಾಂದ್ರೆ ಡಿಸ್ಟೆನ್ಸ್ ಇದ್ದಾಗ ಒಂದು ಎಮೋಷನಲ್ ಪ್ರೆಷರ್ ಏನಿತ್ತು ಅವರಿಗೆ, ಬೇರೆ ಯಾವುದೋ ಒಂದು ಎಮೋಷನಲ್ ಪ್ರೆಷರ್ ಇಂದ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಪಾಸ್ ಮಾಡಿದ್ರು. ಏನಕ್ಕಂದ್ರೆ ಅವ್ರನ್ನ ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದು ಅವಾಯ್ಡೆನ್ಸ್ ಬಂದು ಒಂದು ಮೆಕ್ಯಾನಿಸಮ್ಗೆ, ನಿಮ್ಮ ಪ್ರೀತಿಯಲ್ಲಿ ಮುಂದೆ ಹರಿಯೋದಿಕ್ಕೆ ಅವ್ರನ್ನ ಅವರು ಪ್ರಿಪೇರ್ ಆಗ್ಬೇಕಾಗಿತ್ತು. ಆದ್ರಿಂದ ಅವರು ಸ್ವಲ್ಪ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಸೈಲೆನ್ಸ್ ಏನಕ್ಕೆ ಇಷ್ಟೊಂದು ಕಂಫರ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ಳೋದಿಕ್ಕೆ, ಒಂದು ರಿಫ್ಲೆಕ್ಷನ್ ಕಾಣಿಸ್ಕೊಳ್ಳೋದಿಕ್ಕೆ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು
ಇಷ್ಟು ಸೈಲೆನ್ಸ್‌ನ ನೀವು ನೋಡಿದ್ದೀರಾ. ಸೊ ಇಲ್ಲಿ ಅವರು ಇವಾಗ ಏನು ರಿಯಲೈಸ್ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಕನೆಕ್ಷನಲ್ಲಿ ಅಂತ ನೋಡೋದಾದ್ರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ಅವರು ನಿಜವಾಗ್ಲೂ ಇವಾಗ ರಿಯಲೈಸೇಷನ್ ಮೂಡ್‌ಗೆ ಬಂದಿದಾರಾ ಅಂದ್ರೆ ಇದು ಯೆಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಕ್ಲಿಯರ್ ಆಗಿ ಇಂಡಿಕೇಟ್ ಆಗ್ತಾ ಇದೆ ಅವರು ಫೈನಲಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮ ಟ್ರೂ ವ್ಯಾಲ್ಯೂನ ಅಂತ. ನಿಮ್ಮ ಲಾಯಲ್ಟಿ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಇರ್ಬೋದು. ನೀವು ಅವರಿಗಾಗಿ ವೇಟ್ ಮಾಡ್ತಾ ಇರುವಂತ ಕನ್ಸಿಸ್ಟೆನ್ಸಿ ಆಗಿರ್ಬೋದು. ಸೊ ನೀವು ಎಬಿಲಿಟಿ ಇರ್ಬೋದು, ನೀವು ಇವರ ಕನೆಕ್ಷನ್ ಅಲ್ಲಿ ಬಿಲ್ಡ್ ಮಾಡ್ಬೇಕು ಅಂತ ಇರೋದು ತುಂಬಾ ರಿಯಲ್ ಆಗಿದೆ. ಲಾಂಗ್ ಟರ್ಮ್ ಅಲ್ಲಿ ನಾನು ಇವ್ರ ಜೊತೆ ಕಾಡ್ಬೇಕು ಅಂತ ಇರೋದು ಇದು ಎಲ್ಲವೂ ಅವರಿಗೆ ರಿಯಲೈಸ್ ಆಗಿದೆ ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಜಸ್ಟ್ ಅವರು ಎಮೋಷನಲ್ ಆಗ್ತಾ ಇಲ್ಲ. ತುಂಬಾನೇ ನೀವು ರಿಲಯಬಲ್ ಆಗಿದ್ದೀರಾ. ತುಂಬಾ ಗ್ರೌಂಡೆಡ್ ಆಗಿದ್ದೀರಾ ಒಂದು ಲಾಂಗ್ ಟರ್ಮ್ ಕನೆಕ್ಷನ್‌ಗೆ ತಗೊಂಡೋಗೋದಕ್ಕೆ. ನೀವು ಅವ್ರನ್ನ ಮನ್ಸಾರೆ ಅವ್ರನ್ನ ಇಷ್ಟಪಟ್ಟಿದ್ದೀರಾ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಅವರು ಕೂಡನು ಒಂದು ಸ್ಟೆಬಿಲಿಟಿ ಆಗಿರ್ಬೋದು, ರೇರ್ ಕಾಂಬಿನೇಷನ್ ಅಂತ ಅವರು ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಡಿಸ್ಟೆನ್ಸ್ ಅಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಪ್ರೀತಿಯಲ್ಲಿ ನಿಜವಾಗ್ಲೂನು ಇಷ್ಟು ವರ್ಷಗಳಿರ್ಬೋದು, ಎಷ್ಟು ಒಂದು ಸಾಕಷ್ಟು ಸಮಯ ಕಳೆದು ಇವಾಗ ಏನೋ ಒಂದು ಸಣ್ಣ ಸಣ್ಣ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಆಗಿ ದೂರ ಉಳಿದಿದ್ದೀರೋ, ಸೊ ಅವರು ಖಂಡಿತ ಮತ್ತೆ ರೀಕನೆಕ್ಟ್ ಆಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓವರ್ ಆಲ್ ಮೆಸೇಜ್ ಈ ರೀಡಿಂಗ್ ಅಲ್ಲಿ ಅಂತ ನಾವು ನೋಡೋದಾದ್ರೆ, ಅವರು ನಿಮ್ಮನ್ನ ಸದ್ಯಕ್ಕೆ ಅವಾಯ್ಡ್ ಮಾಡ್ತಾ ಇರ್ಬೋದು. ಬಟ್ ಖಂಡಿತ ಅವರು ನಿಮ್ಮ ಪ್ರೀತಿನ ಒಪ್ಕೊಳ್ತಾರೆ. ನಿಮ್ಮ ಪ್ರೀತಿನ ಆಫರ್‌ನ ತಗೊಂಡೇ ತಗೊಳ್ತಾರೆ. ಸೊ ಅವರು ಇಷ್ಟು ಹಿಂಟ್ ಮಾಡಿರ್ಬೋದು, ಇಷ್ಟು ನಿಮ್ಮಿಂದ ದೂರ ಇರ್ಬೋದು, ಸೈಲೆನ್ಸ್ ಆಗಿರ್ಬೋದು. ಸೊ ಇದು ಒಂದು ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕೆ ಮಾತ್ರ ಅವರು ನಿಮ್ಮಿಂದ ದೂರ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಅವರಿಗೆ ರಿಯಲೈಸ್ ಆಗಿದೆ. ಅವರು ನಿಮ್ಮಿಂದ ದೂರ ಹೋಗಿ ಸ್ವಲ್ಪ ಎಮೋಷನಲ್ ಆಗಿ ವೀಕ್ ಆಗಿದ್ದು ಅವರಿಗೆ ಅರ್ಥ ಆಗಿದೆ. ಅದ್ರ ಜೊತೆಗೆ ಒಂದು ಎಮೋಷನಲ್ ಸೇಫ್ಟಿ ಕೂಡನು ನಾನು ನೋಡ್ತೀನಿ ಇದ್ರ ಜೊತೆಗೆ ಅನ್ನೋದು ಸೆಕ್ಯೂರ್ ಮಾಡಿ ನಿಮ್ಮ ಜೊತೆ ನಿಮ್ಮ ಫ್ಯೂಚರ್ ಅಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಅವ್ರು ಇದ್ದಾರೆ. ಹೌದು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಸೊ ನಿಮ್ಮ ವ್ಯಾಲ್ಯೂ ತುಂಬಾನೇ ಅವರಿಗೆ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಥಿಯರಿ ಅಲ್ಲ, ಒಂದು ನಿಮ್ಮಿಂದ ದೂರ ಹೋಗಿ ಅವರು ಕಲ್ತಿರುವಂತ ಪಾಠ ಆಗಿರುತ್ತೆ. ನಿಮ್ಮ ಆಬ್ಸೆನ್ಸ್ ಅವರ ಜೀವನದಲ್ಲಿ ತುಂಬಾನೇ ಬದಲು ಮಾಡಿದೆ ಅಂತ ಹೇಳ್ಬೋದು. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಕ್ಲಾರಿಟಿ ಅಂಡ್ ಹೋಪ್ ಸಿಕ್ಕಿದೆ ಅಂತ ಹೇಳ್ತಾ, ಸೊ ಇಲ್ಲಿ ಯೂನಿವರ್ಸಲ್ ಮೆಸೇಜ್ ಏನ್ ಬಂದಿದೆ ಅಂತ ನಾವು ನೋಡೋಣ. ಇಲ್ಲಿ ನಿಮ್ಮ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಸಿಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನ್ ಹೇಳ್ತಾ ಇದೆ. ಸೊ ನಿಮಗೆ ಒಂದು ಏನೋ ಒಂದು ಕ್ಲಾರಿಟಿ ಬರ್ತಾ ಇರ್ಬೋದು, ಇಲ್ಲ ಪೇಶನ್ಸ್‌ಗೆ ಹೇಳ್ತಾ ಇರ್ಬೋದು, ಇಲ್ಲ ಸೆಲ್ಫ್ ರಿಯಲೈಸೇಷನ್ ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ವಿಚಾರಕ್ಕೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇರ್ಬೋದು. ಅನ್‌ಕಂಡೀಷನಲ್ ಲವ್‌ನ ಕೊಡಿ ಅಂತ ಹೇಳ್ತಾ ಇರ್ಬೋದು. ನಿಮ್ಗೆ ಯಾವ್ದಾದ್ರು ಥಾಟ್ ಪ್ರೊಸೆಸ್ ನಿಮ್ಮ ಇಂಟ್ಯೂಷನ್ ಅಲ್ಲಿ ಬರ್ತಾ ಇದ್ರೆ ಅದ್ರ ಕಡೆ ಗಮನ ಕೊಡಿ. ಖಂಡಿತ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ನಿಮ್ಮ ಎನರ್ಜಿ ಲೆವೆಲ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಈ ವೀಕ್ ನಿಮ್ಮ ಎನರ್ಜಿ ಲೆವೆಲ್ಸ್‌ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನಿಮ್ಮ ಡೈಲಿ ಜರ್ನಿ ಇರ್ಬೋದು, ಇಲ್ಲ ಏನಕ್ಕಾದ್ರೂ ವೇಟ್ ಮಾಡ್ತಾ ಇರೋದಾಗಿರ್ಬೋದು, ಸೊ ಡಿಸಿಪ್ಲೈನ್ಡ್ ಆಗಿ ಇರೋದಾಗಿರ್ಬೋದು. ಸೊ ನೀವು ಯಾವುದೋ ಒಂದು ವಿಚಾರಕ್ಕೆ ವೇಟ್ ಮಾಡ್ತಾ ಇದ್ರೆ, ಯಾವ್ದಾದ್ರು ಇಲ್ಲ ನಿಮ್ಮ ಪಾರ್ಟ್ನರ್ ಬರ್ಲಿಕ್ಕೆಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ನಿಮ್ಮ ಗೋಲ್‌ಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ತುಂಬಾ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ನನಗೆ ಎನರ್ಜಿ ತುಂಬಾ ಫೋಕಸ್ಡ್ ಆಗಿ ಇರ್ಬೇಕು ಅಂತ ಅನ್ಕೊಂಡಿದ್ರೆ, ಸೊ ಇದೆಲ್ಲಾನು ನಿಮ್ಗೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಸೊ ಎಲಿವೇಟರ್ ಅಲ್ಲ, ಸೊ ಪ್ರಾಸೆಸ್‌ನ ಮಾಡ್ಕೊಳ್ಳಿ. ಈ ಟ್ರಸ್ಟಿಂಗ್ ಪ್ರಾಸೆಸ್ ಅಲ್ಲಿ ಇರಿ. ನಿಮ್ಮನ್ನ ನೀವು ನಂಬಿ ಖಂಡಿತ ನಿಮಗೆ ಅಪರ್ಚುನಿಟೀಸ್ ನಿಮ್ಮ ಕೈಗೆ ಸಿಗುತ್ತೆ. ಸೊ ನೀವು ಖಂಡಿತ ಒಂದು ಹ್ಯಾಪಿನೆಸ್ ವೇ ಅಲ್ಲಿ ಇರ್ತೀರಾ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಡಿಸ್‌ಪ್ಲೇ ಆಗಿರೋ ವಾಟ್ಸ್ಆಪ್ ನಂಬರ್‌ಗೆ ನೀವು ನನ್ನ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.